ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಆಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರ್ಗ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋ ಬನ್ನಿ ಅಂತ. ಜುರಾಸಿಕ್ ವರ್ಲ್ಡ್ ರೀಬರ್ತ್ ಮೀನ್ಸ್ ಮೊದಲನೇದಾಗಿ ಟ್ರೈಲರು ಹೆಡ್ಡಿಂಗ್ ನೋಡೋಕ್ಕಿಂತ ಮುಂಚೆ ಜುರಾಸಿಕ್ ವರ್ಲ್ಡ್ ಅಂತ ನೋಡಿದೆ ನಾನು. ಆಗ ಅನಿಸಿ ಓಪನ್ ಮಾಡಿದ ತಕ್ಷಣ ಅನಿಸಿ ನಾನು ಏನು ಗುರು ಇದು ಜಾತ್ರೆ ಥರ ಐತಲ್ಲಪ್ಪ, ಏನು ಆ ಟೈಲ್ಸೆಲ್ಲ ಈ ಥರ ಇಷ್ಟಿಷ್ಟು ಉದ್ದ ಟೆಕ್ನಾಲಜಿ ಹಿಂಗೈತೆ ಅಂತ ಇಷ್ಟಿಷ್ಟು ಉದ್ದ ಬಳಸ್ಕೊಂಡು ಟೈಲ್ಸೆಲ್ಲ ಏನು ಇಷ್ಟಿಷ್ಟು ಉದ್ದ ಇದೆಯಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಆಬ್ವಿಯಸ್ಲಿ ಅಡ್ವೆಂಚರಸ್ ಥ್ರಿಲ್ಲರ್ ಮೂವಿ ಆ್ಯಂಡ್ ಅವೆಲ್ಲ ಹೋಗ್ತಾ ಹೋಗ್ತಾ ಓಕೆ ಫೈನ್ ಅಂತ ಗೊತ್ತಾಯಿತು. ಆ್ಯಂಡ್ ಕೊನೆಯಲ್ಲಿ ಹೆಡ್ಡಿಂಗ್ ಕೊಡ್ತಾರೆ ಜುರಾಸಿಕ್ ವರ್ಲ್ಡ್ ರೀಬರ್ತ್ ಅಂತ. ಸೊ ಅಫ್ಕೋರ್ಸ್ ರೀಬರ್ತ್ ಅಂತ ಮೀನ್ಸ್ ರೀಬರ್ತ್ ಅಂದರೆ ಇನ್ನೇನು ಹೊಸ ಜನ್ಮ ಹುಟ್ಟಿದೆ. ಸೊ ಲೈಕ್ ದಟ್ ವೇ ಇದರಿಂದ ನಾನು ಅರ್ಥ ಆಯ್ತು, ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ರೀಬರ್ತ್ ಅನ್ನೋ ಒಂದು ಮೀನಿಂಗ್ ಇಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಅಂತ. ಇದರಿಂದ ಒಂದು ಜುರಾಸಿಕ್ ವರ್ಲ್ಡ್ ಡಾಮಿನೇಷನ್ ಅಂತ ಬಂತು. ಅದು ಅಷ್ಟಾಗಿ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ. ಅದರಲ್ಲಿ ನಾನು ಒಬ್ಬ ಕೂಡ. ಆ್ಯಂಡ್ ನಿಮಗೆ ಜುರಾಸಿಕ್ ಇವಿಷ್ಟು ಪಾರ್ಟ್ಗಳಲ್ಲಿ ಯಾವ ಪಾರ್ಟ್ ತುಂಬ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲನೇದಾಗಿ ನೀವೇನಾದ್ರು ಜುರಾಸಿಕ್ ವರ್ಲ್ಡ್ ರೀಬರ್ತ್ ಟ್ರೈಲರ್ ನೋಡಿಲ್ಲ ಅಂತ ಅಂದರೆ ಮರೆಗೇನೆ ಹೋಗಿ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಇಟ್ಸ್ ಅ ರೀಬರ್ತ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಈಗ ನಾನು ಹೇಳಿರೋದನ್ನ ಗ್ಯಾಪ್ನ ಇಟ್ಕೊಂಡು ನೋಡಿ, ಆವಾಗ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಒಂಥರ ಚೆನ್ನಾಗಿದೆ. ಒಂದು ಯಾವುದೋ ಒಂಥರ ಏನೋ ಡಿಫ್ರೆಂಟ್ ಡೈನೋಸಾರಸ್ಗಳನ್ನೆಲ್ಲ ನೋಡಿದೆ. ಟೀರೆಕ್ಸ್ ಅವೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಳೆ ಪಾರ್ಟ್ಗಳು ಈಗೆಲ್ಲ ಇತ್ತಲ್ಲ ಬ್ಲೂ ರೆಪ್ಟೈಲ್ಗಳು ಅವೆಲ್ಲ ಯಾವುದು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ಪಾರ್ಟಲ್ಲಿ. ಆ್ಯಂಡ್ ನೆಕ್ಸ್ಟು ಫರ್ದರ್ ಡೇಸಲ್ಲಿ ಹೋಯ್ತಾ ಮೀನ್ಸ್ ಈ ಪಾರ್ಟ್ ಎಂಡಿಂಗಲ್ಲಿ ಅವ್ರನ್ನೆಲ್ಲ ಒಟ್ಟಿಗೆ ತರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದೊಂದು ಐಸೋಲೇಟೆಡ್ ಪ್ಲೇಸ್ ಆಗಿರುತ್ತಂತೆ, ಒಂದು ಬೇರೆ ಪ್ಲೇಸ್, ಒಂದು ಬೇರೆ ಐಲ್ಯಾಂಡ್, ಜನಕ್ಕೆ ಗೊತ್ತಿಲ್ದಿರೋಂಥದ್ದು. ಬಟ್ ಇದು ನಾರ್ಮಲ್ ಜುರಾಸಿಕ್ ಪಾರ್ಕ್ಗಳಿಗಿಂತ ಇಲ್ಲಿರೋ ಅನಿಮಲ್ಸ್ಗಳು ಇನ್ನೂ ತುಂಬ ಡೇಂಜರಸ್ ಅಂತ ಅಲ್ಲಿ ಟ್ರೈಲರಲ್ಲಿ ಹೇಳಿದ್ದಾರೆ. ಸೊ ಅವೆಲ್ಲ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತು. ಆ್ಯಂಡ್ ಅಲ್ಲೊಂದು ಕೆಲವೊಂದು ಡೈಲಾಗ್ಗಳೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲೊಬ್ಬ ಹೇಳ್ತಾನೆ, ಇಲ್ಲಿ ಯಾರೂ ಬ್ಲೈಂಡಲ್ಲ, ಕಿವಿ ಕ್ಯೂಡ್ರಲ್ಲ ಇದು ಐಲ್ಯಾಂಡಿಗೆ ಬರೋಕ್ಕೆ ಅಂತ. ಅವೆಲ್ಲ ಒಂಥರ ಇಷ್ಟ ಆಯಿತು. ಒಂಥರ ಕ್ರೇಜಿಯಾಗಿದೆ ಅಂದ್ಕೊಳ್ಳಿ, ಚೆನ್ನಾಗಿದೆ, ಅಡ್ವೆಂಚರಸ್ಸು. ಸೊ ಈ ಫಿಲಮ್ ಬಂದು ಜುಲೈಯಲ್ಲಿ ಬರ್ತಿದೆ, ಜುಲೈ 2ನೇ ತಾರೀಕು, ಜುಲೈ 2ನೇ ತಾರೀಕು ಬರ್ತಿದೆ. ಸೊ ಇದರಲ್ಲಿ ಮೇಯ್ನ್ ಕ್ಯಾರೆಕ್ಟ್ರು ನಮಗೆಲ್ಲ ಗಮನಿಸಿದ್ದು ನಾನು ನತಾಶಾ ಮೀನ್ಸ್ ನಾವು ಅವೆಂಜರ್ಸಲ್ಲಿ ನೋಡಿರ್ತೀವಲ್ಲ, ನತಾಶಾ ಅನ್ನೋ ಕ್ಯಾರೆಕ್ಟರ್ ಲೇಡಿ. ಸೊ ಅವ್ರು ಮಾಡಿದ್ದಾರೆ. ಸೊ ಒಂಥರ ಚೆನ್ನಾಗಿದೆ. ನೀವೇನಾದ್ರು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ, ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟು ಪಾರ್ಟ್ಗಳಲ್ಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗೆ ಕೇಳಿದ್ರೆ ನನಗೆ ಪಾರ್ಟ್ 1 ಎಲ್ಲ ಪಾರ್ಟ್ಗಳು ಇಷ್ಟವೇ. ಬಟ್ ಈಗ ರೀಸೆಂಟ್ ಡೇಸ್ ಮಾತ್ರ ಜುರಾಸಿಕ್ ವರ್ಲ್ಡ್ ಡಾಮಿನೇಷನ್ ಅದೊಂದ್ಬಿಟ್ಟು ಇನ್ನೆಲ್ಲ ಇಷ್ಟ ಅಂದ್ಕೊಳ್ಳಿ. ಮೀನ್ಸ್ ಏನು ಗೊತ್ತಾ, ಒಂದು ಫಾರೆಸ್ಟೇ ಇರಬೇಕು ಈ ಜುರಾಸಿಕ್ ಅನ್ನೋದಕ್ಕೆ, ಒಂದು ಫಾರೆಸ್ಟ್ ರೀಜನ್ಗಳೇ ಇರಬೇಕು. ಇದರಲ್ಲಿ ಏನಾಗ್ಬಿಡುತ್ತೆ, ಒಂದು ಸ್ವಲ್ಪ ಸಿಟಿನೇ ಜಾಸ್ತಿ ಇಂಟ್ರೊಡಕ್ಷನಲ್ಲಿ ತೋರಿಸ್ಬಿಡ್ತಾರೆ. ಕ್ಲೈಮ್ಯಾಕ್ಸಲ್ಲಿ ಬರ್ತಾ ಫಸ್ಟ್ ಹಾಫ್ ಆದಮೇಲೆ ಒಂದು ಫಾರೆಸ್ಟನ್ನು ನೋಡೋದು. ಬಟ್ ಅದೂ ಅಷ್ಟೊಂದೇನು ಫೀಲ್ ಕೊಡಲಿಲ್ಲ. ಬಟ್ ಇದರಲ್ಲೂ ಇನ್ನೊಂದು ಹೆಂಗೆ ಮಾಡಿದ್ರು ಅಂದರೆ, ಹಳೇ ಕ್ಯಾರೆಕ್ಟ್ರುಗಳು ಅಲ್ಲಿದ್ದ ಮೀನ್ಸ್ ಅವ್ರ ನೇಮ್ಗಳೇ ಮರ್ತೋಗ್ಬಿಟ್ಟಿರುತ್ತೆ ಅಲ್ಲಿ ಫಿಲಮ್ಗಳೇನು ಕೊಡ್ತಾರಂತೆ, ಅವ್ರನ್ನೆಲ್ಲ ಕರ್ಕೊಬರೋ ಹಳೆಯ ಕ್ಯಾಸ್ಟ್ಗಳು ಪಾರ್ಟ್ 1 ಏನಿದ್ರು, ಪಾರ್ಟ್ 2 ಏನಿದ್ರು, ಪಾರ್ಟ್ 3 ಏನಿದ್ರು, ಆ್ಯಂಡ್ ಜುರಾಸಿಕ್ ವರ್ಲ್ಡಲ್ಲಿ ಏನಿದ್ರು ಅವ್ರನ್ನೆಲ್ಲ ಕರ್ಕೊಬಂದರು. ಒಂಥರ ಚೆನ್ನಾಗಿತ್ತು ಅದೂ. ಬಟ್ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ನನಗೆ ಕೇಳಿದ್ರೆ ರೇಟಿಂಗು 10ನಲ್ಲಿ ಒಂದು 5 ಕೊಡ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಒಂದು ಫ್ಲೋವಲ್ಲಿ ನೋಡ್ಕೊಬರ್ಬೇಕಾದ್ರೆ ಆ ಫಿಲಮ್ನ ನೋಡ್ತೀನಿ. ಆ್ಯಂಡ್ ಆಫ್ಟರ್ ದಟ್ ಟ್ರೈಲರು ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಆಲ್ರೆಡಿ ಹೇಳಿದೆ. ಆ್ಯಂಡ್ ನೀವು ನೋಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಏನು ಎತ್ತ ಅಂತ. ಸೊ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಲೇಬೇಕು. ಈಗೊಂದು ವಾರದ ಬ್ಯಾಕ್ ನಾನು ಮೈಸೂರು ಕುಕ್ರಳ್ಳಿಗೆ ಹೋದಾಗ ಹಿಂಗೆ ನಂತರ ಜುರಾಸಿಕ್ ಲವರ್ ಮೀನ್ಸ್ ಜುರಾಸಿಕ್ನ ಜುರಾಸಿಕ್ ಮೂವೀಸ್ನ ಇಷ್ಟಪಡೋರು ಒಬ್ಬರು ಅಲ್ಲೇ ಮಾತಾಡ್ತಿದ್ರು. ಸೊ ಅವ್ರಿಗೆ ಕೇಳಿದೆ, ಏನು ಬ್ರೋ ಇದನ್ನು ಜುರಾಸಿಕ್ ಲಾಸ್ಟ್ ಆಗ್ಬೋದು, ಇನ್ನು ನೆಕ್ಸ್ಟ್ ಹೆಂಗೆ ಬರ್ಬೋದು ಅಂತ. ಅವ್ರು ಅಂದರು, ಇಲ್ಲ ಬ್ರೋ ಇದೇ ಮೇ ಬಿ ಲಾಸ್ಟ್ ಆಗ್ಬೋದು ಅಂತ ಅಂದರು. ಬಟ್ ಆ್ಯಂಡ್ ಆಫ್ಟರ್ ದಟ್ ಅನ್ಫಾರ್ಚುನೇಟ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಹೊಸ ಟ್ರೈಲರ್ ಬಿಟ್ರು. ನನಗಂತೂ ಇಷ್ಟ ಆಯಿತು. ಮೀನ್ಸು ಈ ಜುರಾಸಿಕ್ ಅನ್ನೋದು ನಿಲ್ಲಿಸ್ಬಾರ್ದು ಅಂದ್ಕೊಳ್ಳಿ. ನಮ್ಮ ಫ್ಯೂಚರ್ ಜನ್ರೇಷನವರು, ಈಗ ಬರ್ತಿರೋ ಜನ್ರೇಷನವರು ನೋಡಬೇಕು. ಈಗಿನ ಕಾಲವೆಲ್ಲ ಬರೀ ಬೇರೆದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ಹುಚ್ಚು ಬಂದಂಗೆ ರೀಲ್ಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದು.
ಸಿ ಇವೆಲ್ಲ ಚೆನ್ನಾಗಿರುತ್ತೆ ನೋಡಬೇಕು. ಈ ಇಂಗ್ಲೀಷ್ ಮೂವೀಸ್ಗಳು ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಾ ಇಷ್ಟ ಆಗುತ್ತೆ, ಸುಮ್ಮನೆ ಇರ್ತಾರೆ ಹೋಗಿ ಕೆಡಕ್ಬಿಡ್ತಾರೆ. ಯಾವುದೇ ವಿಚಾರ ಆಗಿರ್ಬೋದು, ಪಾಲಿಗೆ ಹೋಗಿರ್ತಾರೆ ಒಂದು ಪ್ಲೇಸಲ್ಲಿ, ಒಂದು ಕಾಲ್ ಬರುತ್ತೆ ಈ ಥರ ಒಂದು ಫಾರೆಸ್ಟ್ಗೆ ಹೋಗಬೇಕು ಬನ್ನಿ ಅಂತ, ಇಲ್ಲ ಅಲ್ಲಿ ಯಾರೋ ಒಬ್ಬರು ಏನಂತಾರಲ್ಲ ಮಿಸ್ ಆಗ್ಬಿಟ್ಟಿದ್ರೆ ಅಲ್ಲಿ ನುಡಿಕ ಬರಬೇಕು ಅಂತ ಅಲ್ಲಿ ಹೋಗ್ತಾರೆ, ಅಲ್ಲಿರೋ ಪ್ರಾಣಿಗಳನ್ನ ಟಚ್ ಮಾಡ್ತಾರೆ, ವಾಪಸ್ ಅದು ಇವ್ರನ್ನ ಚೇಂಜ್ ಮಾಡ್ಕೊಬರುತ್ತೆ. ಅಷ್ಟೇ ಇಂಗ್ಲೀಷ್ ಫಿಲಮ್ಗಳಿರುತ್ತೆ. ಬಟ್ ಅದನ್ನೇ ನೋಡೋಕ್ಕೇನೆ ಚಿಂತೆ ಅಂದ್ಕೊಳ್ಳಿ. ಏನು ಹೇಳಿದೆ ಈಗ ಆಬ್ವಿಯಸ್ಲಿ ಇಲ್ಲೂ ಹಂಗೆ ಇದು ಒಂದು ಏನಂತಾರಲ್ಲ ಅವ್ರದ್ದು ಒಂದು ಏನು ಹಾಲ್ ಇರುತ್ತಲ್ಲ, ಏನದು ಒಂದು ಮ್ಯೂಸಿಯಮ್, ಅಲ್ಲಿ ಹೋಗ್ತಾರೆ. ನೀವು ವಾಪಸ್ಸು ಆ ಒಂದು ಐಲ್ಯಾಂಡ್ಗೆ ಹೋಗ್ಬಿಟ್ಟು ಒಂದು 3 ಡೈನೋಸಾರ್ಸ್ದು ಬ್ಲಡ್ ಸ್ಯಾಂಪಲ್ಸ್ ಅವ್ರ ಮೀನ್ಸ್ ಏನೋ ತರಬೇಕು ಅಂತ. ಸೊ ಹಾಗೆ ಹೋಗ್ತಾರೆ, ಅಲ್ಲೋಗಿ ಕಲೆಕ್ಟ್ ಮಾಡ್ತಾರೆ, ಅಲ್ಲಿ ಡೈನೋಸಾರಸ್ಗಳ ಜೊತೆ ಮಿಂಗಲ್ ಆಯ್ತಾರೆ, ಅಲ್ಲಿ ವಾಪಸ್ ಅಟ್ಯಾಕ್ ಮಾಡುತ್ತೆ. ಅಲ್ಲಿ ನೋಡೋಕ್ಕೆ ನಮ್ಗೆ ಚೆಂದ. ಸೊ ಇದಾಗಿದೆ ಈ ದಿನದ ಸ್ಪೆಷಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇ ನನ್ನ ಚಾನಲ್ ಹೊಸಬರಾಗಿದ್ದರೆ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.